ಚಲನಚಿತ್ರ ಕಲಾಭಿಮಾನಿಗಳಿಗೆ ಮೊಟ್ಟ ಮೊದಲಾಗಿ ಶುಭ ದಿನವನ್ನು ಕೋರ್ತಾ ಇದ್ದೇನೆ. ಹೇಗಿದ್ರೆ ಎಲ್ಲರೂ? ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನೀವೆಲ್ಲರೂ ಸಿನಿಮಾ ನೋಡ್ಲಿಕ್ಕೆ ಬಂದವರು. ಮನೆಗೆ ಹೋಗುವಾಗ ನೀವು ಹೇಳ್ಬಾರ್ದು ಸಿನಿಮಾ ಒಳ್ಳೆ ಇದ್ದು ಅದಕ್ಕಿಂತ ಆ ನಿರೂಪಕನ ನಾಟಕ ಸ್ವಲ್ಪ ಜಾಸ್ತಿ ಆಯ್ತಂತ. ಏನು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲರೂ ಇವತ್ತು ಸಿನಿಮಾ ನೋಡ್ಲಿಕ್ಕೆ ಬಂದವರು. ಕತೆ ಮುಗಿದಿದೆ. ಆರಂಭದ ಮುನ್ನ ಇದರ ಮೊಟ್ಟ ಮೊದಲ ಪ್ರೀಮಿಯರ್ ಶೋ, ಮೊಟ್ಟ ಮೊದಲ ಪ್ರದರ್ಶನ. ಇದಕ್ಕೆಲ್ಲರೂ ನೀವು ಸಾಕ್ಷಿಯಾಗಲು ಇಲ್ಲಿ ಬಂದಿದ್ದೀರ. ನಮಗೆಲ್ಲರಿಗೂ ಕತೆ ಮುಗಿದಿದೆ. ಈ ಸಿನಿಮಾದ ಪ್ರತಿಯೊಬ್ಬ ತಂಡದ ಪರವಾಗಿ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ ನಿಮ್ಗೆಲ್ಲರಿಗೂ. ಒಂದು 10 ನಿಮಿಷದ ಅವಕಾಶವನ್ನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಮೊಟ್ಟ ಮೊದಲ ಪ್ರದರ್ಶನ. ಇಲ್ಲಿ 4 ಗಣ್ಯರನ್ನು ವೇದಿಕೆ ಕರೆದು ದೀಪವನ್ನು ಬೆಳಗಿಸಿ ಈ ಸಿನಿಮಾಕ್ಕೆ ಶುಭವನ್ನು ಕೋರಿ ಲಾಂಛನವನ್ನು ನೀಡುವಂತಹ ಒಂದು ಪುಟ್ಟ ಸಭಾ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಮೊಟ್ಟ ಮೊದಲಾಗಿ ಈ ವೇದಿಕೆಗೆ ನಾನು ಕರೆಯುತ್ತಿದ್ದೇನೆ ಬಹುಭಾಷಾ ನಾಟಕಗಾರ, ಬಹುಭಾಷಾ ಸಿನಿಮಾ ನಟ, ಬಹುಭಾಷಾ ಸಿನಿಮಾ ನಿರ್ದೇಶಕ, ನಮ್ಮೆಲ್ಲರ ನೆಚ್ಚಿನ ಕೊಂಕಣಿ ಕಾಮಿಡಿ ಪ್ರಿನ್ಸ್ ಅವರು ಈ ಸಿನಿಮಾದ ಕೂಡ ನಿರ್ದೇಶಕರಾಗಿದ್ದಾರೆ. ತಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯೊಂದಿಗೆ ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಪ್ರದೀಪ್ ಬರ್ಬೋದ. ನಾನು ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಮೊಟ್ಟ ಮೊದಲಾಗಿ ಪ್ರದೀಪ್ ಬರ್ಬೋಸ್ ಅವರ ಹುಟ್ಟೂರು ಪಾಲಾಡ್ಕದಲ್ಲಿ ಜನಿಸಿದವರು. ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ರೆವರೆಂಡ್ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ ಅವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ವೇದಿಕೆ ಮಾಡಬೇಕು. ಪ್ರದೀಪ್ ಅವರಿಗೆ ಒಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ. ಬಹುಭಾಷಾ ಸಿನಿಮಾ ನಿರ್ಮಾಪಕರಾದಂತಹ ನಮ್ಮ ನೆಚ್ಚಿನ ಫನ್ಸ್ ಮೂವೀಸ್ ಇದರ ರೂವಾರಿ ಆದಂತಹ ಡಾಕ್ಟರ್ ಫ್ರಾಂಕ್ ಫರ್ನಾಂಡಿಸ್ ಅವರಿದ್ದಾರೆ. ದಯಮಾಡಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಟ್ಟಿ ಚಪ್ಪಾಳೆಯೊಂದಿಗೆ ಅವರಿಗೆ ಈ ವೇದಿಕೆಗೆ ಸ್ವಾಗತಿಸೋಣ. ಡಾಕ್ಟರ್ ಫ್ರಾಂಕ್ ಫರ್ನಾಂಡಿಸ್ ಈ ಚಿತ್ರದ ನಿರ್ಮಾಪಕರಾಗಿದ್ದಾರೆ. ಅವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮೆರಿಟ್ರೇಟ್ ಸಂಸ್ಥೆಯ ಮಾಲಕರಾದಂತಹ ಕಲಾವಿದ ಹಾಗೂ ಕಲಾ ಪೋಷಕರಾದಂತಹ ನಮ್ಮ ನೆಚ್ಚಿನ ಶ್ರೀ ಜೋಸೆಫ್ ಮತಾಯಸ್ ಅವರು ವೇದಿಕೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಗಟ್ಟಿ ಚಪ್ಪಾಳೆಯನ್ನು ಅವರಿಗೆ ಸ್ವಾಗತಿಸೋಣ. ರಿಲಯಬಲ್ ಫ್ಯಾಬ್ರಿಕೇಟರ್ ಸಂಸ್ಥೆಯ ಮಾಲಕ, ಕಲಾ ಪೋಷಕ, ನಮ್ಮ ನೆಚ್ಚಿನ ಶ್ರೀಯುತ ಜೇಮ್ಸ್ ಮೆಂಡೋನ್ಸ್ ಅವರಿದ್ದಾರೆ. ದಯಮಾಡಿ ವೇದಿಕೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಲೇಟನ್ ಸಂಸ್ಥೆಯ ಮಾಲಕ, ಕಲಾ ಪೋಷಕ, ನಮ್ಮ ನೆಚ್ಚಿನ ಶ್ರೀಯುತ ಲ್ಯಾನ್ಸಿ ಡಿಸೋಜಾ ಅವರಿದ್ದಾರೆ. ದಯಮಾಡಿ ವೇದಿಕೆ ಬರಬೇಕು. ಓವರ್ಸೀಸ್ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಅಂತ ಹೆಸರುವಾಸಿಯಾದ ಸಂಧ್ಯಾ ಕ್ರಿಯೇಷನ್ಸ್ ಇದರ ರೂವಾರಿಯಾದ ನಮ್ಮ ನೆಚ್ಚಿನ ಶೋಧನ್ ಪ್ರಸಾದ್. ಹಾಗೂ ಶೋಧನ್ ಹಾಗೂ ಅವರ ಧರ್ಮವರ್ತಿ. ದಯಮಾಡಿ ಇಬ್ರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ತಮಗೆಲ್ಲರಿಗೂ ಸ್ವಾಗತ. ಸಾಧ್ಯವಾದರೆ ನಾವೆಲ್ಲರೂ ಎದ್ದು ನಿಲ್ಲೋಣ. ಇಂದು ವಿಶೇಷವಾಗಿ ದಯಾಮಯ ದೇವರು ನಮ್ಮೆಲ್ಲರನ್ನು ಇಲ್ಲಿ ಜೊತೆ ಸೇರಿಸಿದ್ದಾರೆ. ಫ್ರಾಂಕ್ ಫರ್ನಾಂಡಿಸ್ ಅವರ ಒಂದು ವಿಶೇಷ ಕಲೆ, ಕೃಪೆ ಮತ್ತು ಈ ಒಂದು ಪ್ರದೀಪ್ ಬರ್ಬೋಸರ್ ಅವರ ನಿರ್ದೇಶನದ ಕತೆ ಮುಗಿದಿದೆ. ಆರಂಭದ ಮುನ್ನ ಈ ಒಂದು ಚಲನಚಿತ್ರ ಮನೋರಂಜನೆಗಾಗಿ ಮಾಡಿದ್ದಾರೆ ಮತ್ತು ಇದರ ಮೌಲ್ಯವನ್ನು ನಮಗೆ ತಿಳಿಸಲು ಮಾಡಿದ್ದಾರೆ. ನಾವೆಲ್ಲರೂ ಭಗವಂತನ ಕೃಪಾಶೀರ್ವಾದವನ್ನು ಬೇಡೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ಸೃಷ್ಟಿಸಿದಾತ ದೇವರು ನೀವಾಗಿದ್ದೀರಿ. ಜಾತಿ ಮತ ಧರ್ಮ ಭೇದವೆನ್ನದೆ ಪ್ರೀತಿಸುವ ದೇವರು ನೀವಾಗಿದ್ದೀರಿ. ಈ ಪ್ರೀತಿಯ ಕೂಟದಲ್ಲಿ ನಾವು ಒಂದಾಗಿದ್ದೀವಿ. ವಿಶೇಷವಾಗಿ ಈ ಒಂದು ಸಿನಿಮಾವನ್ನು ಮನರಂಜನೆಗಾಗಿ ಮತ್ತು ಮೌಲ್ಯಗಳನ್ನು ತಿಳಿಸುವುದಕ್ಕಾಗಿ ಮಾಡಿರುವ ಸಿನಿಮಾವನ್ನು ಆಶೀರ್ವದಿಸಿ ಇದರೆಲ್ಲ ಶೋಗಳು ಯಶಸ್ಸಾಗಲಿ ಮತ್ತು ಒಳ್ಳೆಯ ಹೆಸರನ್ನು ತರಲೆಂದು ಗುರುವಾಗಿ ನಾನು ನಿಮ್ಮ ನಾಮದಲ್ಲಿ ಆಶೀರ್ವದಿಸುತ್ತೇನೆ. ಪ್ರಭು ಯೇಸುವೆ, ಇಲ್ಲಿ ಬಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಫಾದರ್ ಫ್ರಾಂಕ್ಲಿನ್, ಎಲ್ಲ ಗಣ್ಯರು ದಯಮಾಡಿ ಎದುರು ಬಂದು ಇಲ್ಲಿರುವ ದೀಪವನ್ನು ಬೆಳಗಿಸಿ ಈ ಚಲನಚಿತ್ರಕ್ಕೆ ಶುಭ ಕೋರಿ ಚಾಲನೆಯನ್ನು ನೀಡಬೇಕಾಗಿ ತಮ್ಮೆಲ್ಲರ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ.
ಬನ್ನಿ ಎಲ್ಲರೂ ಎದುರು ಬನ್ನಿ. ಗಟ್ಟಿ ಚಪ್ಪಾಳೆಯೊಂದಿಗೆ ನಾವು ಈ ಸಿನಿಮಾಗೆ ಶುಭವನ್ನು ಕೋರೋಣ. ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರು ಈ ದೀಪವನ್ನು ಬೆಳಗಿಸಿ ಈ ಸಿನಿಮಾಕ್ಕೂ ಕೂಡ ಹೆಚ್ಚಿನ ಮಟ್ಟಿನ ಶುಭವನ್ನು ಕೋರ್ತಾ ಇದ್ದಾರೆ. ಚಪ್ಪಾಳೆ ದಯಮಾಡಿ ಜಾರಿಯಲ್ಲಿ. ಈ ಚಿತ್ರದ ನಿರ್ಮಾಪಕರಾದಂತಹ ಡಾಕ್ಟರ್ ಫ್ರಾಂಕ್ ಫರ್ನಾಂಡಿಸ್ ಅವರು ಎರಡು ಹಿತನುಡಿಗಳನ್ನು ಮಾಡಿ ಆಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಮಯದ ಅಭಾವ, ಅದರಿಂದ ವೇದಿಕೆ ಮೇಲೆ ನಮ್ಮ ಪರಮ ಪೂಜ್ಯ ಫ್ರಾಂಕ್ಲಿನ್ ಡಿಸೂಜನವರು ದೀಪವನ್ನು ಹಚ್ಚಿದ್ದಾರೆ. ಅದರ ಬೆಳಕು ನಮಗೆಲ್ಲರಿಗೂ ಸಿಗ್ತಾ ಇದೆ. ಇಲ್ಲಿ ಪ್ರದೀಪ್ ಅರ್ಬೋಸ್ದವರು ನಿರ್ದೇಶನ ಮಾಡ್ತಾರೆ. ನಮ್ಮ ಶೋಧನ್ ಅವರು ಇದರ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಇಲ್ಲಿ ನೆರೆದಿರುವ ಚಲನಚಿತ್ರ ಪ್ರೇಮಿಗಳೇ, ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ಭಾರತೀಯ ಚಿತ್ರಗಳಂತೂ ಹಿರಿದಾದ ಇತಿಹಾಸವನ್ನು ಪರಂಪರೆಯನ್ನು ಹೊಂದಿದೆ. ನಮ್ಮ ಚಲನಚಿತ್ರಗಳು ಯಾವುದಾಗಲಿ, ಅದು ಸಾಹಿತ್ಯ ಸಂಗೀತವಾಗಲಿ, ನೃತ್ಯ ನಾಟಕವಾಗಲಿ, ವಿವಿಧ ಲಲಿತ ಕಲೆಗಳಾಗಿರಲಿ, ಇದು ಎಲ್ಲವೂ ನಾನಾ ಪ್ರಕಾರ ಬೃಹದಾಕಾರವಾಗಿ ಬೆಳೆದು ಇಡೀ ವಿಶ್ವವನ್ನೇ ಆಕರ್ಷಿಸುತ್ತದೆ. ಕಾರಣವಾದ ಇಷ್ಟೇ, ನಮ್ಮ ಚಲನಚಿತ್ರಗಳಲ್ಲಿ ಸಂದೇಶವಿದೆ, ಸಂತೋಷವಿದೆ, ಆನಂದವಿದೆ, ಸಾಂತ್ವನವಿದೆ. ಈ ಚಲನಚಿತ್ರಕ್ಕೆ ಪ್ರೋತ್ಸಾಹಿಸಬೇಕು. ಕನ್ನಡ ಮಾತ್ರವಲ್ಲ, ಕನ್ನಡ, ತುಳು, ಕೊಂಕಣಿ, ನಿಮ್ಮ ಬಿಹಾರಿ, ಯಾವುದೇ ಜಾತಿ ಆಗಲಿ, ಒಡವ ಯಾವ ಜಾತಿ ಆದ್ರೂ ನೀವು ಬಂದು ಪ್ರೋತ್ಸಾಹಿಸಬೇಕು. ಆವಾಗ ಮಾತ್ರ ಇದು ಎಲ್ಲ ಸಮಯದಲ್ಲಿ ಉಳಿಯುತ್ತದೆ. ಅದರಿಂದ ನಿಮ್ಗೆಲ್ಲರಿಗೂ ಕೋರುವುದೇನೆಂದ್ರೆ ನೀವು ಸಂತೋಷ ಪಡಿ ಮತ್ತೆ ಪ್ರೋತ್ಸಾಹಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಡಾಕ್ಟರ್ ಫ್ರಾಂಕ್ ಫರ್ನಾಂಡಿಸ್ ನಿಮಗೆ. ವೇದಿಕೆಯಲ್ಲಿ ಇದ್ದ ಎಲ್ಲ ಗಣ್ಯರು ಈಗ ದಯಮಾಡಿ ವೇದಿಕೆಯನ್ನು ಬಿಟ್ಟುಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಒಂದೊಮ್ಮೆ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸೊ ಮಚ್. ಎರಡೇ ನಿಮಿಷದಲ್ಲಿ ಈ ಸಿನಿಮಾವನ್ನು ನಿಮ್ಮ ಎದುರಿಗೆ ನಾವು ಪ್ರದರ್ಶನ ಮಾಡ್ತಿದ್ದೇವೆ. ಅದ್ರ ಮುಂಚೆ ಕೇವಲ ಕೆಲವು ಕಲಾವಿದರು, ಈ ಸಿನಿಮಾದಲ್ಲಿ ನಟಿಸಿದವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕರೆದು ಪ್ರದೀಪ್ ಅರ್ಬೋಸ್ ಅವರು ಒಂದು ಹೂ ಕೊಟ್ಟು ಪುಟ್ಟ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಮೊಟ್ಟ ಮೊದಲಾಗಿ ಬಹುಭಾಷಾ ನಟ ನಮ್ಮ ನೆಚ್ಚಿನ ದೀಪಕ್ ಡಿಸಿಲ್ವಾ ಪಾಲಕ ದಯಮಾಡಿ ವೇದಿಕೆ ಬರಬೇಕು. ಅವರು ನಂತರ ನಾನು ವೇದಿಕೆ ಕರೀತಿದ್ದೇನೆ ಇನ್ನೋರ್ವ ನಟ ರಮೇರಿಯೋ ಕಲಾಕುಲ್. ಈ ಸಿನಿಮಾಕ್ಕೆ ಸಂಗೀತ ನೀಡಿದ್ದಾರೆ ಪ್ಯಾಟ್ಸನ್ ಪೆರೇರಾ ಅವರಿದ್ರೆ ದಯಮಾಡಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ಯಾಟ್ಸನ್ ಹಾಗೂ ಈ ಸಿನಿಮಾಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿದಂತಹ ನಮ್ಮ ನೆಚ್ಚಿನ ಕೆಲವು ಆತ್ಮೀಯರನ್ನು, ಗಣ್ಯರನ್ನು ವೇದಿಕೆ ಕರೀತಾ ಇದ್ದೇನೆ. ಲವೀನಾ ಫರ್ನಾಂಡಿಸ್ ದಯಮಾಡಿ ವೇದಿಕೆ ಬರಬೇಕು. ಉತ್ತಮ ನಟಿ ಹಾಗೂ ಯಾವಾಗಲೂ ಬೆಂಬಲ ಕೊಡುವಂತಹ ಕಲಾವಿದೆ. ಹಾಗೂ ಕರೀತಿದ್ದೇನೆ ಸ್ಟೀಫನ್ ಮಿನೇಜಸ್ ವಾಮಂಜೂರ್, ಸ್ಟೀಫನ್ ಹಾಗೂ ಅನಿಲ್ ಕಾರ್ಡೋಜಾ ದಯಮಾಡಿ ವೇದಿಕೆ ಬರಬೇಕು. ನಮ್ಮ ಸಹಕಾರಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಲೆಸ್ಲಿ ಸಲ್ದಾನಾ ಶಿರ್ವಾ ದಯಮಾಡಿ ಬನ್ನಿ. ದಿನೇಶ್ ಕೊರೆಯ ಬನ್ನಿ. ಹಾಗೂ ಸುದರ್ಶನ್ ಹೆಗಡೆ ಅವರು ದಯಮಾಡಿ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. 4 ಕಿಲೋಮೀಟರ್ ಮಾತ್ರ. ಇವರಿಗೂ ಕೂಡ ಚಪ್ಪಾಳೆ. ನಾವು ಬಿಟ್ಟು ಹೋಗಿದ್ದರೆ ದಯಮಾಡಿ ಕ್ಷಮಿಸಬೇಕು. ತಾವೆಲ್ಲರೂ ಸಹಕರಿಸಿದ್ದೀರಾ, ನಮಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಅದೇ ಈಗ ಶುರು ಆಗ್ಲಿಕ್ಕಿದೆ. ನಿಮ್ಮೆಲ್ಲರ ಪರವಾಗಿ ಇಂದಿನ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರೂಪಣೆ ಮಾಡಿದ್ದಾರೆ ನಮ್ಮ
ಆತ್ಮೀಯರಾದ ದಾನಿಕರಯ್ಯ ಅವರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದ ಮುಗಿಸ್ತೇನೆ. ಇಲ್ಲಿ ಗುಲಾಬಿಯನ್ನು ಸ್ವೀಕರಿಸಬೇಕು. ಥ್ಯಾಂಕ್ ಯು. ಕನ್ನಡ ತುಂಬಾ ಇಷ್ಟ, ಆದ್ರೆ ಮಾತಾಡೋದು ಸ್ವಲ್ಪ ಕಷ್ಟ. ಕ್ಷಮಿಸ್ಬೇಕು ಏನಾದ್ರು ತಪ್ಪಾದ್ರೆ. ಆದ್ರೆ ಕೇವಲ ಇವರ ಪ್ರೀತಿಗೋಸ್ಕರ ಇವ್ರು ಕರೆಯೋದಕ್ಕೆ ನಾನು ಇಲ್ಲ ಹೇಳಿಕ್ಕೆ ಯಾವಾಗಲೂ ಆಗುದಿಲ್ಲ. ಮುಂದಿನ ಸರಿ ಇನ್ನು ಕೂಡ ಆದಷ್ಟು ಸಿನಿಮಾಗಳು ಫ್ರಾಂಕ್ ಫರ್ನಾಂಡಿಸ್ ಅವರ ಬ್ಯಾನರ್ ನಡಿಗಳು ಹಾಗೂ ಪ್ರದೀಪ್ ಬರ್ಬೋಸ್ ಅವರ ನಟನೆ ಹಾಗೂ ಅವರ ನಿರ್ದೇಶನದ ಅಡಿಯಲ್ಲಿ ಇನ್ನೂ ಕೂಡ ಸಿನಿಮಾಗಳು ಬರಲಿ ಅಂತ ಪರಮಾತ್ಮನಲ್ಲಿ ಬೇಡಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಿನಿಮಾಗೆ ಶುಭವಾಗಿ ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೈ, ಥ್ಯಾಂಕ್ ಯು. ಅಯ್ಯೋ, ನೀನು ಕೂಡ ಬುದ್ಧಿವಂತರ ಆಗ್ಬಿಟ್ಟೆ. ನಮಸ್ಕಾರ ಸರ್, ನಿಮ್ಗೆ ಏನಿಸ್ತು ಮೂವಿ? ನಮಸ್ಕಾರ. ಅಲ್ಲ, ಫಿಲ್ಮ್ ನೋಡಿ ಎಲ್ಲ ಬರ್ತಾ ಇದ್ದಾರೆ. ನಾನು ಫಿಲ್ಮ್ ನೋಡಿದ್ದೇನೆ. ಹಾಗೆ ಒಳ್ಳೆಯ ಸ್ಟೋರಿ, ಒಳ್ಳೆಯ ಒಂದು ಮೆಸೇಜ್ ಮಕ್ಕಳಿಗೆಲ್ಲ, ಪೇರೆಂಟ್ಸಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದೆ. ಇಂಥದ್ದು ತುಂಬ ಮೂವಿ ಬರಲೇಬೇಕು. ಅಂದರೆ ಪೇರೆಂಟ್ಸ್ ಕಲಿಬೇಕು ಮಕ್ಕಳಿಂದ. ಆ ರೀತಿ ಈ ಮೂವಿ ತೋರಿಸ್ತಾರೆ. ನಮ್ಮ ಪ್ರದೀಪ್ ಮತ್ತು ಅವರ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಹೇಗೆ ಅನಿಸ್ತು ನಿಮಗೆ? ಸೂಪರ್ ಸೂಪರ್, ಅದಕ್ಕೇನು ಕಮ್ಮಿ ಇಲ್ಲ. ಇದರ ಟೋಟಲ್ ಫಿಲ್ಮಲ್ಲಿ ಪ್ರದೀಪ್ ಮತ್ತು ಹೆಂಗಸ್ ಮತ್ತು ಅದೆರಡು ಮಕ್ಕಳು 4 ಜನ ಸಹ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸೂಪರ್ ಮಾಡಿದ್ದಾರೆ. ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ, ಅಂದರೆ ರಿಯಲ್ ಟ್ಯಾಲೆಂಟೆಡ್. ಸೂಪರ್ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ತಮ್ಮ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ. ಪ್ರದೀಪ್ ಬರ್ಬೋಸ ಫ್ಯಾಂಟಾಸ್ಟಿಕ್. ಅದರಲ್ಲೂ ಆ ಮುನ್ನ ಮಾಡಿದವರು ನನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅವರು. ಎಲ್ಲ ಆ್ಯಕ್ಟರ್ಸ್ ಒಳ್ಳೆಯದಾಗಿದೆ, ಬಟ್ ಅದು ಮುನ್ನ ಈಸ್ ಸೂಪರ್ ನ್ಯಾಚುರಲ್. ಸರ್, ಮೂವಿ ಮೆಸೇಜ್ ಬಗ್ಗೆ ಏನು ಅನಿಸ್ತು ನಿಮಗೆ? ನಮಗೆ ಒಮ್ಮೆ ಊರಿಗೆ ಹೋಗಿ ಬಂದ ಹಾಗಾಯಿತು. ಶಾಲೆ ಎಲ್ಲ ನೋಡಿ, ನಾವು ಕಲಿತ ಶಾಲೆ ನೆನಪಾಯಿತು ನನಗೆ. ಬಟ್ ಇದು ತಂದೆ ತಾಯಿ ಜಗಳ ಮಾಡಿದರೆ ಮಕ್ಕಳ ಮನಸ್ಸಿನಲ್ಲಿ ಹೇಗೆ ಪ್ರಭಾವ ಬೀರ್ತದಂತ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಆ मूवी भारी बरी आसली. व्हेरी गुड स्टोरी. सामाजिक जावन या फॅमिली जावन कशें आमी चेंजीस हाडयेत, लोकांक कशें समजयत कालें कितें म्हणल्यार एक बरी स्टोरी. डायरेक्शन बरें आसलें, मस्त एफोर्ट केला प्रदीपान तुका हें करूंक, ಆ್ಯಕ್ಟಿಂಗ್ जावन दी आनी कालीन जावन दी. ಭಾರಿ ಒಳ್ಳೆ ಸಿನಿಮಾ ಅಂತೇಳಿದರೆ, ಸಮಾಜದಲ್ಲಿ ಯಾವ ಥರ ಫ್ಯಾಮಿಲೀಸ್ ಇರ್ತದೆ, ಹೆಂಗಸರು ಎಷ್ಟು ಕಷ್ಟಪಡ್ತಾರೆ, ಇಂಥ ಎಷ್ಟೋ ಸಾವಿರಾರು ಫ್ಯಾಮಿಲಿ ಇರ್ತದೆ. ಸೊ ಹಾಗಿರುವಾಗ ಇದು ಒಂಥರ ಜನರಿಗೆ ಒಂದು ಜ್ಞಾನೋದಯ ಆಗಲಿಕ್ಕೆ ಒಳ್ಳೆ ಮೂವಿ. ಒಳ್ಳೆ ಮಾಡಿದ್ದಾರೆ, ಡೈರೆಕ್ಷನ್ ಒಳ್ಳೆ आಗಿದೆ. ही मूवी एक बरेच अपूर्वयाची. आम्ही गावांत वडदल्ले मनीस आणि गावांत हांव घरचे तांची स्थिती कशी आसा, कशी वयर येता, ती भुरगीं कशी त्या आवय बापायच्या पासल्यान जियेतात आनी कशी ती वयर येतात म्हणून सुरूतावन अखेरे पर्यंत ल्हानशी काणी जाली तरी अपूर्वयाची काणी. हर एका कुटुंबान, हर एका आवय बापायन आनी भुरग्यांनी ही पळय जाल्ली स्टोरी ल्हान आसा, काणी ल्हान आसा, पूण अपूर्बायन हर एका नट नाट्यांनी आनी अपूर्बायन नटन केलां. ಪ್ರದೀಪ್ ಬರ್ಬೋದಾಚೆ ಅಪೂರ್ವಯಾಚೆ ನಟನ ಪಳೋದು ಮಕ್ಕ ಬಾರಿ ಖುಷಿ ಜಾಲಿ. ಎಲ್ಲರಿಗೂ ನಮಸ್ಕಾರ. ಮೂವಿ ಒಳ್ಳೆ ಇತ್ತು, ಭಾಳ ಲೈಕ್ ಆದ ನನಗೆ.
ಒಳ್ಳೆ ಎಲ್ಲರದ್ದು ಆ್ಯಕ್ಟಿಂಗ್ ಒಳ್ಳೆಯದಾಗಿದೆ. ಪ್ರದೀಪ್ ಬರ್ಬೋದು, ಸುಮತಿದ್ದು, ಹುಡುಗರದ್ದು ಎಲ್ಲರದ್ದು, ಎವ್ರಿಬಡಿ ಇಸ್ ಆ್ಯಕ್ಟೆಡ್ ವೆರಿ ವೆಲ್. ಇದೊಂದು ಆರ್ಟ್ ಮೂವಿಯ ಥರ ಸ್ಟೋರಿ ತುಂಬ ಚೆನ್ನಾಗಿದೆ. ಶಾಲೆಗೆ ಮಕ್ಕಳು ಹೇಗೆ ಹೋಗ್ತಾರೆ, ಅವರ ತಂದೆ ತಾಯಿ ಹೇಗಿರಬೇಕು, ಮಕ್ಕಳಿಗೆ ಏನು ಅವರ ಅಭ್ಯಾಸ ಕೊಡಬೇಕು ಅಂತ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಅವರು ಪಾತ್ರಧಾರರೆಲ್ಲ ಕೊಟ್ಟ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಾಯಿತು. ನನಗೆ ಭಾಳ ಇಷ್ಟ ಆಯಿತು ಈ ಮೂವಿ. ತುಂಬ ಚೆನ್ನಾಗಿದೆ. ಇಟ್ಸ್ ಗುಡ್ ಮೆಸೇಜ್ ಆ್ಯಕ್ಚುಲಿ ಗಿವನ್ ಹೌ ದೋಸ್ ಹು ಡ್ರಿಂಕ್ ಆ್ಯಂಡ್ ದೋಸ್ ಹು ಫೈಟ್ ಆ್ಯಂಡ್ parents also good message for this movie. Main of the parents of the good message. ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಒಳ್ಳೆಯದಾಗಿದೆ. ಎಲ್ಲರದ್ದು ಮಕ್ಕಳದ್ದು ಒಳ್ಳೆಯದಾಗಿದೆ. ಅಂದರೆ ಪ್ರದೀಪ್ ಆಲ್ಸೋ ಒಳ್ಳೆ डायरेक्शन ಅದು ಒಳ್ಳೆಯದಾಗಿದೆ. अभिप्राय सांगता जाल्यार बरी एक मूवी आनी सगळे फॅमिली स्टोरी, सगळ्यांनी घडता आनीक सगळ्यांचें एक्टींग बरें जालां, स्पेशली प्रदीपाचें आनी त्या भुरग्यांचें आनी आवयचो रोल केल्लो. निजे की म्हाका ते मस्त कुटुंबाचें देसवाड जाता काले सोऱ्या निमती, पूण तांचे मांडून हाडली ती स्टोरी एक फॅमिलीची स्टोरी रियली इतले बरें. सुपर एक्टींग, डायरेक्शन वाज गुड. ಮೂವಿ ಹೇಗೆ ಅನಿಸ್ತು ನಿಮಗೆ? ಮೂವಿ ಭಾರಿ ಒಳ್ಳೆ ಆಗಿತ್ತು. ಹೊಸ ಟೈಪು, ಸಣ್ಣದು, ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ, ಮತ್ತೆಲ್ಲರದ್ದು ಆ್ಯಕ್ಟಿಂಗ್, ಹುಡುಗಂದಾಗಲಿ ಪ್ರದೀಪ್ನವ್ರದ್ದಾಗಲಿ ಎಲ್ಲರದ್ದು ಸಹ ಆ್ಯಕ್ಟಿಂಗ್ ಭಾರಿ ಒಳ್ಳೆ ಆಗಿದೆ. ಮತ್ತೊಂದು ಸ್ಟೋರಿ ಲೈನ್ ಒಳ್ಳೆದುಂಟು, ಮಾರಲ್ ಇದೆ. पिक्चर कालेजಲ್ಲಿ एक संदेश आयलो ಈ काले म्हणटा ताका खंयच्याक एक लॅक आसाचे, लॅकाच्या वरते पेले ताका म्हणटा पॉयझन. ताका एक सांगणी आसली, वॉट इज पॉयझन? एनीथिंग इज मोर देन द नेसेसिटी इज पॉयझन. irrespective of whatever is there. Food is also poison, love is also poison, greediness also poison. That's why everything should be within limit. ताका म्हणटात लाईफ. एनीहाव मस्त बरें जालें, म्हाकाय पळयलें बरें जालें, खुशी जाली. थँक्यू व्हेरी मच. ह्या दिसांनी मस्त मूवी रिलीज जालेले आसात, पूण ह्या 4 मूवी पैकी म्हाका सुपर हिट जाल्ली मूवी ती एक धाकटी मूवी, पूण हांव चिंता प्रदीपाचे चिंता बसून वेगळे. तो आमी चिंतचे तो विभिन्न रितीन चिंता. डॉल्फी कॅसाची कितल्याकी वर्सांची ती काणी, तो कितल्या वर्सां पयलीं ताच्या मोतींत आसलें तें चिंता ताच्या मोतींत ते बियाळो घालून आज तो किरलोन, आज एक रूग जावन, आज एक इतल्या अपुरबायच्या एका फळा रोपीत आयले म्हळ्यार बारीक सुबीत हाचें चित्रीकरण जावन दी आनी एकाचे अभिनय आनी एक्टरांक सिलेक्ट केल्ली रीत, प्रदीपाचे अभिनय, त्या प्रदीपाच्या व्हंकलेचे तें नांव घालें बायलेचें, ताचे प्रदीप बायलेचे आनी तो पुताचे अभिनय अद्भुत. म्हाका आनी म्हज्या कुटुंबाक बस बरी रुचली. प्रदीपान मुखल्या दिसांनी असली मूवी येवन दी आनी आमकां मनोरंजीत करून दी म्हणून हांव आशेतां. हाचे सांगना आनी एक केदाळा आमी हास्यास्पद मुवीक चड पसंद करचे, पूण आज एका सेंटिमेंटल मूवी आमची काळजां मनां जिखली. हॅट्स अप टू प्रदीप, फ्रँक फर्नांडीस आनी हाच्या सांगात वावरलेल्या सर्वांक देव बरें. ಥ್ಯಾಂಕ್ ಯು ರೋಷನ್. ನಮಸ್ಕಾರ ದಿನೇಶ್. ನಿಮ್ಮ ಈ ಮೂವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಟ್ಸ್ ಲೈಕ್ ಅನ್ ಆರ್ಟ್ ಫಿಲ್ಮ್. ಯಾಕಂದರೆ ಸಿನಿಮಾಟೋಗ್ರಫಿ ಆಗಲಿ, ಮ್ಯೂಸಿಕ್ ಆಗಲಿ, ಅದು ಆರ್ಟ್ ಫಿಲ್ಮ್ಗೆ ಪ್ರಕಾರ ಬರಬೇಕು, ಆ ಥರನೇ ಬಂದಿದೆ. ಸೊ ನಾನೇನು ಹೇಳೋದಂದರೆ, ಶಾರ್ಟಾಗಿ ತುಂಬ ಸ್ವೀಟಾಗಿ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಡಿರೆಕ್ಷನ್ ಚೆನ್ನಾಗಿದೆ. ಮೊಟ್ಟ ಮೊದಲನೇದಾಗಿ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳಬೇಕು ನಮ್ಮ ಕಲಾವಿದ ಇವರಿಗೆ, ಪ್ರದೀಪ್ ಬರ್ಬೋಜರ್ ಅವರಿಗೆ. ಅವರ ನಟನೆ ಮತ್ತು ಈ ಒಂದು ಮೂವಿ ಒಂದು ಮನೆಯ ಕಥೆಯಾಗಿದೆ ಮತ್ತು ಇದರಲ್ಲಿ ರೋಲ್ ಮಾಡಿದವರು ಇರ್ಬೋದು ನಮ್ಮ ಬಸವ, ನಮ್ಮ ಸುಮತಿ ಅಕ್ಕ, ಮಕ್ಕಳು ಇದು ಮುನ್ನ ಇದೆಲ್ಲ ಒಂದು ಒಳ್ಳೆಯ ಫ್ಯೂಚರ್ ಫಿಲ್ಮ್ ಮತ್ತು ಇದೊಂದು ಸಂದೇಶ ಕೊಡುವಂಥದ್ದು ಮತ್ತು ನಮ್ಮ ಮನಸ್ಸಿಗೆ ತಟ್ಟುವಂಥದ್ದು ಒಂದು ಚಲನಚಿತ್ರವಾಗಿದೆ. ಈ ಮೂವಿಯಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ, ನಿಮಗೆ ಈ ಮೂವಿಯ ಒಂದು ಪಾರ್ಟ್ ಆಗಿ ಹೇಗನಿಸ್ತು? ಇದು ಮನೆಯದ್ದು ಕತೆ. ಇದು ಈ ಕತೆ ನಿಮಗೆ ಗೊತ್ತುಂಟು, ನೀವು ನೋಡಿದ್ದೀರಾ. ಮನೋಜ್ನ ಅಭಿನಯ, ಪ್ರತಿಯೊಂದು ಕ್ಯಾರೆಕ್ಟರದ್ದು ಒಂದು ಮನೋಜ್ನ ಅಭಿನಯ. ಮತ್ತು ನಾವೆಲ್ಲ ನೋಡಿದ ವಿಷಯ ಸಣ್ಣದಿಂದ ನಮ್ಮ ನೆರೆಕರೆಯಲ್ಲಿ ಗಂಡ ಹೆಂಡತಿರ ಜಗಳ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ. ಸೊ ನೋ ವರ್ಡ್ಸ್, ಅಮೇಝಿಂಗ್. कशी असली मूवी? सुपर आसले. एक्टिंग अंत बरें जालें. हांव आतां तांकां मेळना येयला. आय एम रियली इन्स्पायर्ड द वे द मूवी वॉज फ्लोईंग, यू नो. हाउ वाज द मूवी? It was okay, nice, very nice, emotion.
How was the movie? Movie मस्त बरी आसा. Simple story with good message. Yeah, and acting सगळ्यांचे बरें जाला. How was the movie? Movie is very good, excellent. Very story, simple. Acting was very good, and it is a flawless. There is a message for everybody, especially for the village people and all. I think this is a new beginning for Pradeep Barboza. He has done excellent job, and all the artists have done justice to the job. खुशी जाली मूवी पळोवन. बरी एक स्टोरी आसली. नॉर्मल लोकांची कशी जाता म्हण सांगून कोणाकी तशें जावचें नाका म्हण आमी मागचें भुरग्यां खातीर आनी कोणा खातीर. पूण वेरी नायस मूवी. मूवी बरी आसली. Thoroughly enjoyed. I could connect to my back hometown. How was the situation? कितें म्हळ्यार आमच्या गांवांत कितें घडटा बेस्ड ऑन रियलिटी. बरें खुशी जाली आनी एंडींग मात पळयतना बरें बेजार जालें पूण दॅट इज अ रियलिटी. वेरी वेल डन. How was the movie? Very nice, and it's really amazing. When I was watching, I felt that it's about me. Like, I was so touched. We struggle a lot, and our parents drink, our neighbors peep, our neighbors laugh at us. It's about us. We need to help our people. If we don't help, we will never come up. We think we are great Mangaloreans. We are smart, but we are not helping. Please help. If you know any neighbor or any child, any woman suffering, it is not her. She needs help. With this movie, we have to go home and help our neighbors, help those kids. That's what. Please stop laughing. Please stop peeping what's happening in their house. Just help people. And we can do a lot. And this movie is amazing. The ending is so good. Thank you. Movie कशी आली? Movie कशी आली? Movie कशी आली? बरी आसली. Movie? ಹೇಗಿತ್ತು? ಚೆನ್ನಾಗಿತ್ತು. ಹೇಗಿತ್ತು ಮೂವಿ? ಹೇಗಿತ್ತು? Superb. Thank you. कशी आली मूवी? कशी आली मूवी? ಸೂಪರ್ ಹೇಳಬೇಕು ಎಕ್ದಮ್ ಹೇಳುವಂಥದ್ದು ಅಂದರೆ ನಮ್ಮ ಮನೆಯ ಸ್ಟೋರಿ ನೆನಪಾಯಿತು. 2000 ಹೇಗಿತ್ತು ನಮ್ಮ ಮನೆಯ ಸ್ಟೋರಿ ಎಲ್ಲ ಅದೇ ಟೈಪ್ ಇತ್ತು. ಒಳ್ಳೆ ಸ್ಟೋರಿ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. Good acting, and I like the story. It's a short movie, 1 hour and 15 minutes, but it was nice to watch. कशी आली मूवी? ಮೂವಿ ಬರೀ ಅಲ್ಲಿ. It was a good experience. Yeah, thank you very much. And ಪ್ರದೀಪಚ್ ಮೂವಿ ಅಂತ ನಮಗೆ ಕೆದಾಳೆ ಆಯ್ತಾ. Thank you. We support us all. कंडिशन मस्त बरं आलं मूवी. पुरा कोण म्हणे फ्री ಎಲ್ಲರೂ येऊन पळया मूवी. कंडिशन मस्त बरं असा बरं कॉन्सेप्ट थँक बरं कॉमेडी आणि पुरा असा मस्त गुड शो बरं झाला. Amazing. It was very nice acting. I think all of the actors did a very good job. Thank you. ಸೂಪರ್ ಉಂಟು ಹುಡುಗ ಇದ್ದಾನಲ್ಲ ಅವನ ಆ್ಯಕ್ಟಿಂಗ್ ಸೂಪರ್. ಬಾರಿ ಮೂವಿ ಹೇಗಾಯ್ತು? ಹೇಗಾಯ್ತು ಮೂವಿ? ಹೇಗಾಯ್ತು? ಸೂಪರ್. ತುಂಬ ಒಳ್ಳೆಯ ಒಂದು ಕಾನ್ಸೆಪ್ಟ್. ಆ್ಯಕ್ಚುಲಿ ಫ್ಯಾಮಿಲಿ ಲೈಫ್ಗಳಲ್ಲಿ ಆಗುವಂಥ ಒಂದು ಸ್ಟೋರಿ ಏನಿದೆ ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ಇವತ್ತು ಸಿಟಿಗಳು ಇದಾಗ್ತದೆ ಅಂಥ ಒಂದು ಕಾನ್ಸೆಪ್ಟನ್ನು ಜನರಿಗೆ ಕೊಟ್ಟಿದ್ದಾರೆ. ಮಕ್ಕಳ ಮನಸ್ಸಲ್ಲಿ ಏನೆಲ್ಲ ಮೂಡ್ತದೆ ಒಂದು ಮನೆಯ ಪರಿಸ್ಥಿತಿ ಹಾಳಾದರೆ ಅದನ್ನು ಚಂದವಾಗಿ ಮಾಡಿದ್ದಾರೆ. ಸ್ಪೆಷಲಿ ಆ್ಯಕ್ಟಿಂಗಲ್ಲಿ ನೋಡಬೇಕಾದ್ರೆ ಪ್ರದೀಪ್ ಅವರದು ಮತ್ತು ಅವರ ವೈಫ್ನ ಆ್ಯಕ್ಟ್ ಮಾಡಿದ್ದು ಸುಮತಿ ಅವರದ್ದು ಆ್ಯಕ್ಟಿಂಗ್ ಅಂತೂ ಮೈಂಡ್ ಬ್ಲೋಯಿಂಗ್. ಮಕ್ಕಳು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ಮಸ್ತ್ ಬರಿ ಆಸಲಿ. ಸ್ಪೆಷಲಿ ಆ್ಯಕ್ಟಿಂಗ್ ಕ್ಯಾರೆಕ್ಟರ್ಸ್ ಕಾಲ ಆಸಲೆ ರೋಲ್ एकदम रियलिस्टिक बोगले. So there was a story and there was a real meaning to the movie that was done. So hats off and kudos the whole team of ಕತೆ ಮುಗಿದಿದೆ. ನೀನೇಟು ಮೂವಿ कशी लागली तुका? मूवी मस्त बरी आली. रियल लाईफ इन्सिडेंट तावन इन्स्पायर जावन केल्ली एक स्टोरी. मस्त हार्ट टचिंग आसली अँड वी लूक फॉरवर्ड फॉर मोर मुवीज लायक दीस. आमी आनीक असलीच मुवीज येवन दी आमकां एंटरटेन करून दी म्हणून आमी अशें. Yvonne, did you like the movie? Yes. How was it? The acting, your dad's acting? Good, very good. Okay, thank you so much, Yvonne. Yeah, it's nice. I'm from Tamil Nadu. I just came for Jaima. It's nice, very nice. You were able to understand the message? Yes, I am understand. The movie? Movie was fantastic. It was natural, realistic, down to earth. So we can feel ourselves our school days. How was the movie? Yeah, it's actually, first of all, congrats to whoever acted in this movie. It's actually a realistic movie. It's ನಮಸ್ತೆ ವೀಕ್ಷಕರೇ, ಇಲ್ಲಿ ನಮ್ಮೊಟ್ಟಿಗೆ ರಂಜಿತಾ ಲೂಯಿಸ್ ಇದ್ದಾರೆ. ಅವರಲ್ಲಿ ಈ ಮೂವಿಯ ಬಗ್ಗೆ ಫೀಡ್ಬ್ಯಾಕ್ ಏನಂತ ಕೇಳುವ.
ಥ್ಯಾಂಕ್ ಯು ಸೋ ಮಚ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಮೂವಿಯಲ್ಲಿ ಅಭಿನಯಿಸಿದ ಎಲ್ಲರ ಪಾತ್ರವು ತುಂಬ ಚೆನ್ನಾಗಿ ಬಂದಿದೆ. ಪ್ರದೀಪ್ ಆಗಲಿ, ಪ್ರದೀಪನ ವೈಫ್ ರೋಲ್ ಮಾಡಿದ ವಾಯ್ಲೆಟ್ ಅವರಾಗಲಿ, ಮತ್ತು ಮಗ ಎಸ್ಪೆಷಲಿ ವೆರಿ ನೈಸ್ ಆ್ಯಕ್ಟಿಂಗ್, ಎಕ್ದಮ್ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಸ್ಪಾಸ್ನಲ್ಲಿ ಆಗುವ ಪರಿಣಾಮ ಅವರ ಫ್ಯಾಮಿಲಿ ಮೇಲೆ ಹೇಗೆ ಬೀಳ್ತದೆ, ಎಸ್ಪೆಷಲಿ ಮಕ್ಕಳ ಮೇಲೆ, ಅವರ ಅಪ್ಬ್ರಿಂಗಿಂಗ್ ಮೇಲೆ ಏನು ಪರಿಣಾಮ ಆಗ್ತದೆ ಅನ್ನೋ ಒಳ್ಳೆ ರೀತಿಯ ಮೆಸೇಜನ್ನು ಅವರು ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ. ಆ್ಯಕ್ಟಿಂಗ್ ವಾಸ್ ಟೂ ಗುಡ್. ಇಟ್ ವಾಸ್ ವೆರಿ ಟಚಿಂಗ್. ನೈಸ್ ಆ್ಯಂಡ್ ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಪ್ರದೀಪ್ ಆ್ಯಂಡ್ ದೀಪಕ್ ಆ್ಯಂಡ್ ಬೇರೆಯವ್ರ ಹೆಸರು ಗೊತ್ತಿಲ್ಲ, ಆದರೆ ಬೆಸ್ಟ್ ಆ್ಯಕ್ಟಿಂಗ್. ಎಲ್ಲರಿಗೂ ನೋಡ್ಬೋದು ಈ ಮೂವಿ, ಮತ್ತು ಮೆಸೇಜ್ ಸಕ್ಕತ್ತಿದೆ, ಮೆಸೇಜು ನೋಡ್ಬೋದು, ಅವಕಾಶ. नमस्कार भाई कैसा था मूवी, कैसे था? अरे मूवी तो इतना अच्छा था कि लास्ट मिनट तक टेंस मोमेंट था. ओके, लेकिन एक्टिंग अच्छा था, बहुत अच्छा किया एक्टिंग. आपको मैसेज पसंद आया? ऑब्वियसली ये फैमिली मैटर में है तो मैसेज अच्छा ही लगेगा मुझे. ठीक है, थैंक यू वेरी मच. Thank you so much. Yeah. How was the movie? Very nice, and movie connected us till end. Very nice message to the community and ತುಂಬ ಚೆನ್ನಾಗಿದೆ. ಮದ್ಯಪಾನ ನಿರೋಧದ ಬಗ್ಗೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ ಒಂದು ಶಿಕ್ಷಣಭರಿತ ಚಲನಚಿತ್ರ, ಎಲ್ಲರೂ ನೋಡಬೇಕಾದ ಚಿತ್ರ. ನಮ್ಮ ಜೀವನದಲ್ಲಿ ನಾವು ಅನುಭವಿಸಿದ ಎಲ್ಲ ಮಕ್ಕಳಿಂದ ಚಿಕ್ಕಂದಿನಿಂದಲೂ ನಾವು ನೋಡಿದ್ದ ವಿಷಯದ ಮೇಲೆ ಯೋಚನೆ ಹರಿಸುತ್ತಾ ಪ್ರದೀಪ್ ಬರ್ಬೋಸರ್ ಅವರ ಈ ಯೋಜನೆ ತುಂಬ ಶ್ಲಾಘನೀಯ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕಾಗಿ ಒಂದು ವಿನಂತಿ, ಎಲ್ಲರದ್ದು ವಿನಂತಿ, ಈ ಚಲನಚಿತ್ರ ನೋಡಲೇಬೇಕು. ಇಂಥ ಚಲನಚಿತ್ರಕ್ಕೆ ನೀವು ಪ್ರೋತ್ಸಾಹ ನೀಡಲೇಬೇಕೆಂದು ನಮ್ಮ ಚೆನ್ನಾಗಿತ್ತು. ನಿಮಗೆ ಹೆಂಗಿತ್ತು? ನೀವು ಗುಡ್ ಈವ್ನಿಂಗ್ ಎವ್ರಿಬಡಿ. ಅವರಿ ಕತೆ ಮುಗಿದಿದೆ. ದ ಎಂಡ್ ಆಫ್ ಸ್ಟೋರಿ ಹ್ಯಾಸ್ ಬೀನ್ one of Sangan Mugdana Kalaka's founder, the director Pradeep Barbosa's dream. Since morning, so many shows we had, and we had very successful shows, and so many people have contributed in various ways. And this particular show has been blessed or sponsored by one of the two unique people of Kings Infratech LLC. We thank Mr. Prabhalan and Mr. Charan for their unending support to our story. So put your hands together to Mr. Prabhalan and Mr. Charan. But they are not around. So may I request the director Pradeep Barbosa to kindly come forward. And on behalf of Kings Infratech LLC, may I request Ms. Monica Fernandez to kindly come on stage and kindly have a flower from the director, the producer, and everything of this Kate Mugidide, Pradeep Barbosa. Put your hands together to Ms. Monica Fernandez, please. This movie has a wonderful message. Sit back and enjoy. Thank you. Good evening, everyone. ಈ ಕತೆ ಮುಗಿದಿದೆ. ಈ ನಮ್ಮ ಪಿಕ್ಚರ್ನ ಇದು ಲಾಸ್ಟ್ ಶೋ. ಈ ಮೂವಿಗೆ ಬಂದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ವೆಲ್ಕಮ್ ಆಲ್ ಆಫ್ ಯು. ವಿ ಹ್ಯಾವ್ ಫ್ಯೂ dignified guests in this show. We would call upon Mr. Ronald Martis to please come on the stage and take a token of appreciation from us. Mr. Ronald Martis. Also we have Mr. Harish Bangera. Mr. Harish Bangera, I would like to request to be on the stage, and Pradeep Barbosa to give a token of appreciation for their support and love. And also Mr. Manoj, Resort Supplies. Mr. Manoj, we'll have a photo together with all of you. Come. Yeah. Can we have a picture with all together? Give them a big round of applause for their support. Thank you, Mr. Manoj. Thank you, Mr. Ronald. And thank you, Mr. Harish Bangera. Thank you.